Very good morning, friends. Thursday morning, 24th. As I said, ನನ್ನ ಹಸ್ಬೆಂಡ್ ಬರ್ತ್ಡೇ ಇವತ್ತು. ಸೊ ವ್ಯೂ ಬೆಳಗ್ಗೆ ನಾನು ತೋರಿಸ್ತಾ ಇಲ್ಲ ವ್ಯೂ. ಆಲ್ರೆಡಿ 10:30 ಆಗಿಬಿಟ್ಟಿದೆ. ಫುಲ್ಲು ಮಳೆ ಇದೆ, ಎಲ್ಲ ಕಡೆ ಮಳೆ 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 ಫುಲ್ಲು ಮಳೆ 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 ಮಳೆ. ನಾವಿರೋ ಹೋಮ್ ಸ್ಟೇ ಇದು. ಆ್ಯಕ್ಚುಲಿ ನಾನು ಆಚೆಯಿಂದ ಹೋಮ್ ಟೂರ್ ಮಾಡಿಲ್ಲ, ಮೇಲ್ಗಡೆ ಹೋಗೋದಕ್ಕೆ ಪ್ಲೇಸ್ ಇದೆ. ಆ್ಯಂಡ್ ದಿಸ್ ಇಸ್ ವೇರ್ ನಾವಿದ್ದೀವಿ. ನಮ್ಮ ಹೋಮ್ ಟೂರ್ ಇದು. ಸೊ ಗುಡ್ ಮಾರ್ನಿಂಗ್ ಬಾವಾ ಇದ್ದಿದ್ದಾರೆ. ಈಗ ನನ್ನ ಹಸ್ಬೆಂಡ್ಗೆ ಹೋಗಿ ಬರ್ಡೇ ವಿಶ್ ಮಾಡೋಣ. ನೋಡಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂದರೆ, ನೋಡಿ ನನ್ನ ಸಿಸ್ಟರ್ ಇನ್ನೂ ಮಲಗಿದ್ದಾರೆ. ಇವೆರಡು ನೋಡಿ WWF ಆಡ್ತಿದ್ದಾರೆ, ಇಬ್ಬರು ಅಣ್ಣ ತಮ್ಮ. ಏಯ್ ಯಾಕೆ ಅಬ್ಬಬ್ಬಾ, ಬೆಳಿಗ್ಗೆ ಎದ್ದ ತಕ್ಷಣ ಇವ್ರದ್ದಿದೆ ಕೆಲಸ. ಅಮ್ಮ ಎದ್ದಾಳಮ್ಮ, ಗುಡ್ ಮಾರ್ನಿಂಗ್. ನೈನಮ್ಮ 10:30 11 ಗಂಟೆ ಆಯಿತು. ನೋಡೋಣ ಇನ್ನು ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ. ಫಸ್ಟು ಗುಡ್ ಮಾರ್ನಿಂಗ್ ಚಿನ್ನಿ, ಹ್ಯಾಪಿ ಬರ್ಡೇ. ಅವ್ರಿಗಿನ್ನೂ ಬೆಡ್ ಬಿಟ್ಟು ಆಚೆಗೆ ಬರೋ ಮೂಡೇ ಇಲ್ಲ. ಎದ್ದೇಳಿ ಇವತ್ತು ನಿಮ್ಮದೇ ಬರ್ಡೇ, ಸೆಲೆಬ್ರೇಟ್ ಮಾಡಬೇಕು. ಗುಡ್ ಮಾರ್ನಿಂಗ್ ಮಾ. ನಮ್ಮ ಮಮ್ಮಿ ಆಲ್ರೆಡಿ ಕಾಫಿ ಎತ್ಕೊಂಡು, ಎಲ್ಲಿದ್ದರೂ ಅಳಿಯನ್ಗೆ ಡ್ಯೂಟಿ ನಮ್ಮ ಮಮ್ಮಿನೇ ಮಾಡೋದು. ನಾನಂತೂ ಒಂದಿನ ಕಾಫಿ ಕೊಟ್ಟಿಲ್ಲ ಅಂತ ಇವರು ಬೈತಾರೆ, ಅವರು ಬೈತಾರೆ. ಕುಡೀರಿ ಕಾಫಿ ಕುಡೀರಿ. ಸೊ ಇವಾಗ ಬೇಗ ಎಲ್ಲ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಟೆಂಪಲಿಗೆ ಕರ್ಕೊಂಡು ಹೋಗ್ಬೇಕಂತ ಇದ್ದೀನಿ. ಯಾವ ಟೆಂಪಲ್ ಅಂತ ಹೇಳಿಲ್ಲ ಅವ್ರಿಗೆ, ಒಂದೆರಡು ಟೆಂಪಲ್ಲು ನೋಡೋಣ ಬನ್ನಿ. ಟೆಂಪಲ್ಲೆಲ್ಲ ಸುತ್ತಾಡಿಕೊಂಡು ಆಮೇಲೆ ಇವತ್ತು ನೈಟ್ ಟ್ರೈನ್ ಅಂತ ಬ್ಯಾಂಗ್ಳೂರ್. Happy birthday to you. Happy birthday to you. Happy birthday to you, Chinni. Happy birthday to you. Happy birthday ಹೇಳು, happy birthday ಹೇಳು. ಹೀಗೆ happy birthday ಚಿಕ್ಕಪ್ಪ ಅನ್ನು ತಗೋ ತಿನ್ಸು. ಇರು ಕೂತ್ಕೊಳ್ರಿ, ಇವನಿಗೆ ಸರಿ ಹೋಗಲ್ವಾ? ತಿನ್ಸು. Happy birthday ಚಿಕ್ಕಪ್ಪ ಅನ್ನು. ಹ್ಯಾಪಿ ಬರ್ಡೇ ಚಿನ್ನಿ. ಫ್ರೆಂಡ್ಸ್, ಇವಾಗ ನಾವು ಟೆಂಪಲ್ಸಿಗೆ ಹೋಗ್ಬೇಕಂತ ಹೇಳಿದ್ನಲ್ವಾ, ಸೊ ಟೆಂಪಲಿಗೆ ಹೊರಡ್ತಾ ಇದ್ದೀವಿ. ನನ್ನ ಮಗ ನೋಡಿ ಹೇಳಿದ ಮಾತು ಕೇಳ್ತಾ ಇಲ್ಲ. ಅವ್ನು ಟೆಂಪಲ್ಗೆ ಅವ್ನಿಗೆ ವಾಮಿಟಿಂಗ್ ಆಗುತ್ತೆ ಕಾರಲ್ಲಿ ಅಂತ ಅವನು ಒಂಥರ ಭಯ ಪಡ್ಕೋತಾ ಇದ್ದಾನೆ. ಬಾ ಮನೆ, ಏನಾಗಲ್ಲ, ಮಲ್ಕೋ ಕಾರಲ್ಲಿ. ಲಾಕ್ ಹಾಕ್ಬೇಕಲ್ಲ, ಯಾರು ಲಾಕ್ ಹಾಕ್ತೀರಾ? ನೇನು ಹಾಕಮ್ಮ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ ಅಲ್ಲಿ ನೋಡಿ ನನ್ನ ಛೋಟಾ ಚಾಂಪಿಯನು ಮೊನ್ನೆ ಬಂದೆ, ಫುಲ್ ರೆಡಿಯಾಗಿ ಚಾರ್ಜ್ ಆಗಿಬಿಟ್ಟಿದ್ದಾನೆ. ಬಾ ಚಿಕ್ಕಿ ಅಂತ. ಸೊ ನೋಡಿ ಇವರೇ ನಮ್ಮ ಡ್ರೈವರ್ ಅಂಕಲ್, ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು. ನನ್ನ ಹಸ್ಬೆಂಡ್ ಆಗಲೇ ಪ್ಲೇಸ್ಮೆಂಟ್ ತಗೊಂಡ್ಬಿಟ್ಟಿದ್ದಾರೆ. ಬಿಕಾಸ್ ನನಗೆ ಹಿಂದೆ ಕೂತ್ರೆ ಆಗಲ್ಲ ಅಂತ ನಾನು ಫ್ರಂಟ್ ಸೀಟಲ್ಲಿ ಕೂರಕ್ಕೆ ಅಂತ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಟುವರ್ಡ್ಸ್ ಟೆಂಪಲ್ಗೆ ಹೋಗಿ ಯಾವ್ಯಾವ ಟೆಂಪಲ್ಗೆ ಹೋಗ್ತೀನಿ ಅಂತ ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸಿ ನಾನು ನಿಮಗೂ ಎಲ್ಲ ದರ್ಶನ ಆದರೆ ಒಳಗಡೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಟೆಂಪಲ್ ಆಚೆಯಿಂದ ತೋರಿಸ್ತೀನಿ. ಯಾಕಂದರೆ ಕೆಲವು ಕಡೆ ಕ್ಯಾಮ್ರಾಸ್, ಮೊಬೈಲ್ ಫೋನ್ ಎಲ್ಲ ಅಲೋ ಇರಲ್ಲ, ಅದಕ್ಕೋಸ್ಕರ ಬನ್ನಿ ಲೆಟ್ಸ್ ಸ್ಟಾರ್ಟ್. ತುಂಬ ಮಳೆ ಬರ್ತಿದೆ ಫ್ರೆಂಡ್ಸ್. ಎಷ್ಟು ಮಳೆ ಅಂದರೆ ಇವಾಗ ನಾವು ರೀಚ್ ಆಗೋದಕ್ಕೆ ಹಾಫ್ ಆನ್ ಅವರ್ ಅಂದರೆ 1 ಅವರ್ ತೊಗೊಳ್ತೀವಿ. ಹಾಫ್ ಆನ್ ಅವರ್ ಜಾಸ್ತಿ ಆಗುತ್ತೆ, ಅಷ್ಟು ಮಳೆ ಬರ್ತಾ ಇದೆ ನೋಡಿ. ಈ ಮಳೆಯಲ್ಲಿ ನಾವು ಎಷ್ಟೊತ್ತಿಗೆ ಹೋಗಿ ಟೆಂಪಲ್ ಮುಟ್ತೀವೋ ಅಂತಲೇ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಿಗೆ ಹೋಗಿ ಮುಟ್ತೀವಂತ. ಆ್ಯಕ್ಚುಲಿ ಇವಾಗ ನಾವು ಟೆಂಪಲ್ ರೀಚ್ ಆಗಿದ್ದೀವಿ, ಇಳಿಬೇಕು. ಬಟ್ ಫುಲ್ಲು ಮಳೆ ಇದೆ, ಹೆಂಗೆ ಇಳಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಎಲ್ಲರೂ. ನೋಡಿ ಫುಲ್ಲು ಮಳೆ ಇದೆ. ಇವ್ರು ನೋಡಿ ಅಲ್ಲಿ ಹೋಗಿ ಇಲ್ಲಿ ಇಳಿತೀವಿ ನಾವು.
ಛತ್ರಿ ತಗೊಂಡು ಇಳಿರಪ್ಪ ಎಲ್ಲ. ನಾನು ಈ ಸತಿ ಅಂತೂ ಯಾರನ್ನೂ ಇಳಿಸಲ್ಲ. ಸೊ ಎಲ್ಲ ಇಳಿತಾ ಇದ್ದಾರೆ ಈಗ. ಇನ್ನೊಂದು ಛತ್ರಿ ಇದ್ರೆ ಅವ್ರ ಹತ್ರ ಇಸ್ಕೋಬೇಕಾಗಿತ್ತು. ಹಿಂಗೆ ಹಿಡ್ಕೊಳಮ್ಮ ನೀನು, ಹಿಂಗೆ ಹಿಡ್ಕೊಂಡು ನಿಂತ್ಕೊಳ್ಳಮ್ಮ ನೀನು. ಫೋಟೋ ನಾವು ನಿಮ್ದು ತೆಗಿತಾ ಇಲ್ಲ, ನಾನು ವ್ಲಾಗ್ ಮಾಡ್ತಾ ಇರೋದು ಇಲ್ಲಿ ಕಾರ್. ಅಂಕಲ್ ಛತ್ರಿ ಇದೆಯಾ? ಅಲ್ಲ ಛತ್ರಿ ಇದೆ ಇನ್ನೊಂದು ಅಂತ. ಇದು ಹಿಡ್ಕೊ ಚಿಕ್ಕಪ್ಪ, ಇದು ಬ್ಯಾಗ್. ಇನ್ನೊಂದು ಛತ್ರಿ ಇವ್ರ ಹತ್ರನೇ ಕೇಳಬೇಕಂತ. ಇಷ್ಟಮ್ಮ ಒಂದು ಛತ್ರಿ ರೆಡ್ ತಗೋಬ, ಇದ್ದಾಗುತ್ತೆ ಅಮ್ಮಂಗೆ ಕೊಡುವ. ಹಂಗೆ ಇಟ್ಕೋಬೇಕು, ನೀನಾಗಿ ಮಾಡಬೇಕು. ವ್ಲಾಗ್ ನೀವು ಮಾಡೋದು ಬರೀ ಕಾರ್ಯ ತೋರಿಸ್ತಾ ಇದೆಯಾ, ಆ ಕಡೆ ಎಲ್ಲ ತೋರಿಸ್ಬೇಕು. ಹಾಂ, ಇನ್ನೊಂದು ಎತ್ಕೊಂಡು ಛತ್ರಿ ಅಲ್ಲೇ ತಂದು ಹೋಗ್ಬೇಕು. ಮತ್ತೆ ಅಮ್ಮ ಇದೆ, ಅಮ್ಮ ಇಲ್ಲೇ ಇದೆಯಾ ಗಾಯ್ಸ್, ಈಗ ನಾವು ಛತ್ರಿ ತಗೊಂತಿದ್ದೀವಿ. ಬನ್ನಿ ಹೋಗೋಣ. ಕೊಡ್ರಿ. ಛತ್ರಿ ತಗೊಂಡಿಲ್ಲ ಗೊತ್ತಾ, ದೇವಸ್ಥಾನದೊಳಗೆ ಹೋಗ್ತೀವಿ. ಏನು ಛತ್ರಿ ಅಲ್ಲಿ ಮತ್ತೆ ಇನ್ನೇನು ಹೋಗ್ತೀಯಾ? ಅಲ್ಲೆಲ್ಲ ಹೋಗಿಲ್ವಾ ಛತ್ರಿ ತಗೊಂಡು? ಅಲ್ಲಿ ರಿಟರ್ನ್ ಬಾ ಅಂತಾಗ ನೆನ್ಕೊಂಡು ಹೋಗ್ತೀಯಾ? ಫ್ರೆಂಡ್ಸ್, ಈಗ ನಾವಿದ್ದೀವಿ ಮಂಗಳಾದೇವಿ ದೇವಸ್ಥಾನ. ಗೊತ್ತಿಲ್ಲ ಇಲ್ಲೂ ವ್ಲಾಗ್ ವಿಡಿಯೋಸ್ ಮಾಡ್ಬೋದಾ ಅಂತ, ಯಾಕಂದರೆ ಕೊರ್ಗಾಜಾದಲ್ಲಿ ನಮಗೆ ಒಂದು ಫೋಟೋ ಸಮೇತ ತಕ್ಕೊಳಕ್ಕಾಗಿಲ್ಲ. ಚಪ್ಪಲಿ ಇಲ್ಲೇ ಬಿಡೋದಾ? ಹಾಂ, ಎಲ್ಲಿ? ಎಲ್ಲಿ ಬಿಟ್ಟಿದ್ದಾರಮ್ಮ? ನಾವಿದ್ದೀವಿ ಈಗ ಮಂಗಳಾದೇವಿ ದೇವಸ್ಥಾನದಲ್ಲಿ. ಫ್ರೆಂಡ್ಸ್, ಆ್ಯಕ್ಚುಲಿ ಕೊರ್ಗಾಜಾದಲ್ಲಿ ನಮಗೆ ಫೋಟೋ ತೆಗಿಯೋಕ್ಕೂ ಬಿಡಲಿಲ್ಲ, ದೇವಸ್ಥಾನ ತೋರ್ಸೋಕ್ಕೂ ಬಿಡಲಿಲ್ಲ. ಅಲ್ಲಿ ಏನೋ ತೆಗಿಯೋಂಗಿಲ್ಲ ಅಂತೆ. ಸೊ ಅದಕ್ಕೋಸ್ಕರ ಬಾ ಮಮ್ಮಿ. ಹಾಂ ಬೇಡ ಬಾ. ಈಗ ಮಂಗಳಾದೇವಿ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟು ಗೊತ್ತಿಲ್ಲ, ಕದರಿ ಮಂಜುನಾಥ ಟೆಂಪಲ್ಗೆ ನಾವು ಹೋಗಬೇಕು ಅಂದ್ಕೊಂಡಿದ್ದೀವಿ. ನೋಡಬೇಕು. ನೋಡಿ, ನನ್ನ ಹಸ್ಬೆಂಡ್ ಬರ್ತಿದ್ದಾರೆ. ಅವ್ರು ಯಾರ್ಯಾರೋ ಬರ್ತಿದ್ದಾರೆ, ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಫ್ರೆಂಡ್ಸ್, ಇಲ್ಲಿ ಯಾರೂ ಏನು ಹೇಳಿಲ್ಲ, ಅದಕ್ಕೆ ನಿಮಗೆ ಕ್ವಿಕ್ಕಾಗಿ ನಾನು ಮಂಗಳಾದೇವಿ ದೇವಸ್ಥಾನನ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಯಾಕಂದರೆ ಯಾರೂ ಇಲ್ಲಿ ಫೋಟೋಸ್ ಏನು ತೆಗಿಯೋಂಗಿಲ್ಲ ಅಂತ ಏನು ಹೇಳಿಲ್ಲ. ಅದು ಎಂಟ್ರಿ, ನಾವು ಹಿಂಗೆ ಬಂದಿದ್ದು. ನೋಡಿ, ಮಂಗಳಾದೇವಿ ದೇವಸ್ಥಾನ. ಆ್ಯಕ್ಚುಲಿ ದೇವಸ್ಥಾನಕ್ಕೆಲ್ಲ ಬಂದು ಈ ಥರ ಫೋಟೋ ತೆಗೆಯೋದು, ವಿಡಿಯೋ ತೆಗೆಯೋದು ಮಾಡಬಾರ್ದು ಅಂತ ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ. ಯಾಕಂದರೆ ಅಲ್ಲಿ ಇರುವಂಥ ಒಂದು ಶಕ್ತಿ ಅದೇನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ, ಅದು ಸಲ್ಲಲ್ಲ ಅಂತ. ಬಟ್ ಸ್ಟಿಲ್ ನಾನು ನಿಮ್ಗೆ ತೋರಿಸ್ಬೇಕಂತ ಮಾಡ್ತಾಯಿದ್ದೀನಿ. ಇಷ್ಟೇ ತೋರ್ಸೋಕ್ಕಾಗೋದು. ಸದ್ಯ ಕ್ಲೋಸ್ ಆಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ದೇವಸ್ಥಾನ, ದೇವರು ಎಲ್ಲ ಹೇಗಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬಟ್ ನಾವು ಲೇಟಾಗಿ ಬಂದ್ವಿ, ಅದಕ್ಕೆ ಕ್ಲೋಸ್ ಆಗೋಗ್ಬಿಟ್ಟಿದೆ. ಫ್ರೆಂಡ್ಸ್, ಎಲ್ಲ ಆಯಿತು ಇವಾಗ ದರ್ಶನ. ಸೊ ನಾವು ಬಂದಿದ್ದೀವಿ ಕದಿರಿ ಮಂಜುನಾಥ ದೇವಸ್ಥಾನಕ್ಕೆ. ಇವಾಗ ಇದು 3ನೇ ಟೆಂಪಲ್ಲು. ಇವತ್ತಿಂದು ನಮ್ಮ 3ನೇ ದೇವರ ದರ್ಶನ ಮಾಡ್ತಾ ಇದ್ದೀವಿ. ಮಳೆ ಫ್ರೆಂಡ್ಸ್, ಎಷ್ಟು ಮಳೆ ಅಂತೀರಾ ಇಲ್ಲಿ. ಮಳೆ ಮಳೆ ಮಳೆ. ಆಗಲಿ ಬಿಡು, ಒಳ್ಳೆಯದೇ. ನಮ್ಮ ಅಕ್ಕಂಗೆ ಸ್ವಲ್ಪ ವಾಮಿಟಿಂಗು, ಕೊನೆಗೂ ಮಾಡ್ಕೊಂಡ್ಬಿಟ್ರು. ಮಾಡಿ ಒಳ್ಳೆಯದು. ಅದೇನು ವೀಡಿಯೋ ಮಾಡೋದು ಬೇಡ. ಫ್ರೆಂಡ್ಸ್ ಏನು ಕೇಳಿಲ್ಲ. ನೋಡಿ ಹೇಗಿದೆ ಇದು ಕದರಿ ಮಂಜುನಾಥ ದೇವಸ್ಥಾನದ ದಾರಿ. ಒಂದು ರೋಡ್ ಚೆನ್ನಾಗಿದೆ, ಟೆಂಪಲ್ ಚೆನ್ನಾಗಿದೆ. ಕೈ ತೊಳೆಯುವ ನೀರು ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ಮಂಗಳೂರು ಬನ್ಸ್ ತಿಂದ್ಬಿಟ್ಟಿದ್ದೀನಿ. ಒಂದು ವಾಮಿಟಿಂಗ್. ಇಲ್ಲ ನಯನ
ಅಪ್ಪು ಕೈ ಮುಗಿಬೇಕಾ? ನೀನು ಕೈ ಮುಗಿಯಪ್ಪ, ಕೈ ಮುಗಿ. ಹಾಂ, ಕೈ ಮುಗಿ ಮುಗಿ, ಕೈ ಮುಗಿ ದೇವ್ರಿಗೆ. ನೀನು ಮುಗಿ. ಹಾಂ, ನೋಡಿ ಹೆಂಗಿದೆ ಟೆಂಪಲ್ಲು. ಇಲ್ಲಿ ನೋಡಿ, ಏನೂ ಒಳಗಡೆ ತಗೊಂಡು ಹೋಗೋಂಗಿಲ್ಲ. ಹೋಗ್ಮಾ. ಫೋಟೋಗ್ರಫಿ ಇಲ್ಲ ಅಂತೆ ಫ್ರೆಂಡ್ಸ್. ಸೊ ಇಲ್ಲೇ ನಾನು ಫೋಟೋ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ. ಫ್ರೆಂಡ್ಸ್, ವಿಡಿಯೋ ಮಾಡ್ಬೋದು ಅಂತ ಪರ್ಮಿಷನ್ ಕೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಫುಲ್ಲು ಮಳೆ ಇದೆ ನೋಡಿ, ಟೆಂಪಲ್ ಹೆಂಗಿದೆ. ಒಂದು ಸುತ್ತ ಒಂದು ರೌಂಡ್ ತೋರಿಸ್ತೀನಿ. ನಮ್ಮ ಅಕ್ಕ ಅಂತೂ ಫುಲ್ ಟಯರ್ಡಾಗಿ ಸುಸ್ತಾಗಿಬಿಟ್ಟಿದ್ದಾಳೆ. ಮಸ್ತಿದೆ ಫ್ರೆಂಡ್ಸ್ ದೇವಸ್ಥಾನ ಮಾತ್ರ. ಇದು ಮಹಾಗಣಪತಿ ದೇವಸ್ಥಾನ. ಇದ್ರೊಳಗಡೆ ಫಸ್ಟು ಈ ದೇವಸ್ಥಾನದ ಒಳಗಡೆ ಹೋಗ್ಬಿಡೋಣ. ಏನಮ್ಮ? ವಾವ್, ಅಲ್ಲಿ ನೋಡಿ ಫ್ರೆಂಡ್ಸ್, ಈ ವ್ಯೂ ಅಂತೂ ಮಿಸ್ಸೇ ಮಾಡ್ಕೊಳ್ಳೋಂಗಿಲ್ಲ. ನೋಡಿ, ಝೂಮ್ ಆಗಿ ತೋರಿಸ್ತೀನಿ. ಮಸ್ತಿದೆ ಮಾತ್ರ. ಹಾಂ, ಅಲ್ಲಿದೆ ನೋಡಿ ದೇವಾಲಯದ ಮನೆ. ಭಗವಂತ ಒಳ್ಳೇದು ಮಾಡಪ್ಪ ಎಲ್ಲರೂ. ಗಣೇಶ ದೇವರದ್ದು ದರ್ಶನ ಆಗಿ ಈಗ ಬಾ ಬಾಯ್ ಅಪ್ಪು. ಮಾತ್ರ ದೇವಸ್ಥಾನ ಅಂತೂ ಅಲ್ಟಿಮೇಟ್ ಆಗಿದೆ. ಅಂದರೆ ನಮಗೆ ಧರ್ಮಸ್ಥಳದಲ್ಲಿ ಯಾವ ಥರ ಫೀಲ್ ಆಗುತ್ತೆ ಆ ಥರ ಫೀಲ್ ಆಗ್ತಾ ಇದೆ ಇಲ್ಲಿ. ಅಮ್ಮನವರು ಬನ್ನಿ, ಇಲ್ಲಿ ಹೋಗೋಣ. ದುರ್ಗಾ ಪರಮೇಶ್ವರಿ ಅಮ್ಮನವರು ಇದ್ದಾರೆ ಇಲ್ಲಿ. ಬಾ ಮಮ್ಮಿ, ಮಮ್ಮಿ ಇಲ್ಲಿ ದುರ್ಗಾ ಪರಮೇಶ್ವರಿ ದೇವರು. ಕೈ ಮುಗಿದ್ರ ಅಮ್ಮ ತಾಯಿ? ಇಲ್ಲಿ ದುರ್ಗಾ ಪರಮೇಶ್ವರಿ ತಾಯಿ ಇದ್ದಾರೆ. ಸೊ ಹಾಗೆ ಮುಂದೆ ಹೋದರೆ ನಾವು ಮಂಜುನಾಥ ಸ್ವಾಮಿ ದರ್ಶನ ಮಾಡಬೇಕು ಅನ್ಕೋತೀವಿ ನಾವು. ನಿಧಾನ ಬಾಪು, ನಿಧಾನ ಅಮ್ಮ, ನಿಧಾನ ಬಾ. ನಿಧಾನಪ್ಪ, ಮಳೆ ಬರ್ತಿದೆಮ್ಮ, ನಿಧಾನ. ಬೀಳ್ತೀಯ, ನಿಧಾನ ಹೋಗು. ಹಾಕೋ ಟೋಪ್, ಹ್ಯಾಟ್ ಹಾಕೋ, ಟೋಪಿ ಹಾಕೋ, ತಲೆ ಮೇಲೆ ಟೋಪಿ ಹಾಕೋ, ಮಳೆ ಬರ್ತಿದೆ. ಇದು ತೀರ್ಥ ಕೆರೆ ಅಂತ. ನೋಡಿ, ಕೆಳಗಿಂದ ಹತ್ಕೊಂಡು ಮೇಲೆ ಬರಬೇಕು. ಅಲ್ಲಿಂದ ಹತ್ತಿ ಹಿಂಗೆ ಬಂದರೆ ಇದೆ ತೀರ್ಥ ಕೆರೆ. ಇಲ್ಲಿ ನೋಡಿ ಸ್ನಾನ ಮಾಡ್ತಾರೆ. ನೋಡಿ, ಸ್ನಾನ ಮಾಡಿ ಮಿಂದು ನೀರಿನಲ್ಲಿ ಹೋಗಿ ಹೊಳೆಯಲ್ಲಿ ಮುಳುಗಿ ಅಂತ, ಹೊಳೆಯಲ್ಲಿ ಮಿಂದು ದೇವಸ್ಥಾನಕ್ಕೆ ಹೋಗೋದು ಅನ್ನೋ ಥರ. ಏ ಹುಷಾರು. ಓ, ಅಲ್ಲೂ ಇದೆ ದೇವಸ್ಥಾನ ನೋಡಿ. ಮೇಲೆ ಅಲ್ಲಿಂದ ಅಲ್ಲಿ ಹತ್ತಿ, ಎಲ್ಲಿಂದ ಎಲ್ಲಿ ಹತ್ತೋದು ನೋಡಿ. ನಾವು ಹೆಂಗೆ ಬಂದ್ವಿ ಅಂದರೆ ಅಲ್ಲಿಂದ ಬಂದು ಹಿಂಗೆ ಬಂದು ಅಲ್ಲಿ ಮೇಲೆ ಹತ್ತಿ ಈಗ ಇಲ್ಲಿ ಅಲ್ಲೂ ಏನೋ ದೇವಸ್ಥಾನ ಇದೆ, ಅಲ್ಲೂ ಹೋದರು. ನಾವು ಇಲ್ಲಿ ಹೋಗೋಣ. ಒಬ್ಬೊಬ್ಬರು ನನ್ನ ಕಡೆ ಹೋಗ್ತಿದ್ದಾರೆ, ನಾನು ಯಾವ ಕಡೆ ಹೋಗಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೋಗ್ತಾ ಇದ್ದೀನಿ. ನಮ್ಮ ಮನೆ ದೇವರು ಎಲ್ಲಿ ಹೋಗ್ತಿದ್ದಾರೆ ಅವರಿಂದ ನಾನು ಹೋಗಬೇಕು. ಅದಕ್ಕೆ ನಮ್ಮ ಮನೆ ದೇವರು ಹೋಗ್ತಾ ಇದೆ ಮುಂದೆ.
ಈ ಕಡೆಯಿಂದ ಸುತ್ತಾಕೊಂಡು ಒಂದು ಪ್ರದಕ್ಷಿಣೆ ಹಾಕಿ ಹೀಗೆ ಮುಂದೆ ಬಂದರೆ ಚೆನ್ನಾಗಿದೆ. ಸೊ ಇಲ್ಲಿ ಗಣಪತಿದು ಟೆಂಪಲ್ ದರ್ಶನ ಆಗಿದೆ, ದೇವಸ್ಥಾನದ್ದು. ಇವಾಗ ನೆಕ್ಸ್ಟು ನಾವು ಹೋಗಬೇಕಾಗಿರೋದು ಕದರಿ ಮಂಜುನಾಥ ಸ್ವಾಮಿ. ಕೊನೆಯದಾಗಿ ಅದಕ್ಕೆ ಬರೋ ಟೈಮ್ ಬಂದಿದೆ ಈಗ. ಇಲ್ಲಿ ನೋಡಿ ಯಾವ ಥರ ಇದೆ ಗೋಪುರ ಅಂದರೆ, ಇದು ಏನು ಹೇಳ್ತಾರೆ ಇದಕ್ಕೆ ನಂಗೆ ಗೊತ್ತಿಲ್ಲ. ಕಂಬ, ದೇವರದ್ದು ಕಂಬ, ಏನು ಕಂಬ ಅಂತ ನಂಗೆ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ಏನಂತ ಹೇಳ್ತಾರೆ ಅಂತ. ನಾನು ಅಷ್ಟು ಪ್ರೋ ಇಲ್ಲ. ಎಷ್ಟು ಹೈಟ್ ಇದೆ ನೋಡಿ ಫ್ರೆಂಡ್ಸ್, ತುಂಬ ಕಷ್ಟ. ನನ್ನ ಹಸ್ಬೆಂಡ್ ನನಗೆ ಡೈಲಾಗ್ ಹೊಡೆದ್ರು ಅದಕ್ಕೆ ನೋಡ್ಕೊಂಡಿಗ್ಲಿ ಅಂತ. ತುಂಬ ಇದಾಗಿದೆ, ತುಂಬ ಕಷ್ಟ ಇದೆ ಇದು ಸ್ಟೆಪ್ಸು. ಎಷ್ಟು ಹೈಟ್ ಇದೆ ಒಂದೊಂದು ಅಂದರೆ ಸಿಕ್ಕಾಬಡೆ ಇದೆ. ಕೆಳಗಿಂದ ತೋರಿಸ್ತೀನಿ ಬನ್ನಿ. ಫೈನಲಿ ಮೆಟ್ಲು ಇಳಿದ್ವಿ ನೋಡಿ. ಈಗ ತೋರಿಸ್ತೀನಿ ಎಷ್ಟು ಹೈಟ್ ಇದೆ ಅಂತ. ಇದು ಟೆಂಪಲ್ ಎಂಟ್ರಿ. ಇಲ್ಲಿ ಫೋಟೋ ಎಲ್ಲ ಇಲ್ಲ, ಸೊ ನಾನು ಒಳಗಡೆ ವಿಡಿಯೋ ಮಾಡೋಕ್ಕಾಗ. ಸೊ ಕದ್ರಿ ಮಂಜುನಾಥ ದೇವಸ್ಥಾನದ ದರ್ಶನ ಆಗಿ ಈಗ ನಾವೆಲ್ಲರೂ ಆಚೆ ಹೋಗ್ತಾ ಇದ್ದೀವಿ. ಫೋಟೋ ತೆಗಿಬೇಕು. ಇನ್ನೊಮ್ಮೆ ದೇವಸ್ಥಾನ ತೋರಿಸ್ತೀನಿ ನೋಡಿ. ಮಸ್ತ್ ದೇವಸ್ಥಾನ ಮಾತ್ರ ಸಕ್ಕದಾಗಿದೆ. ಮೇಲೆ ಏನಕ್ಕಪ್ಪ ಎಲ್ಲ ಒಂದೇ ಇದಪ್ಪ, ಆಗಲ್ಲ, ಫುಲ್ಲು ಮೇಲೆ ಹತ್ತಕ್ಕಾಗಲ್ಲ ಫ್ರೆಂಡ್ಸ್. ಮಾತ್ರ ದೇವಸ್ಥಾನ ಮಸ್ತಾಗಿದೆ. ಈಗ ನೆಕ್ಸ್ಟ್ ಯಾವ ದೇವಸ್ಥಾನ ಹೋಗ್ತಾ ಇರೋದು? ಇಲ್ಲ, ಯಾವುದು ಬಾವ? ನೆಕ್ಸ್ಟ್ ಯಾವುದೋ ದೇವಸ್ಥಾನ? ಕುದ್ರೋಳಿ ಗೋಕರ್ಣ ದೇವಸ್ಥಾನ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ ಹೋಗೋಣ, ಬೇಗ ಟೈಮ್ ಆಗಿದೆ, ಯಾಕಂದರೆ ಈವ್ನಿಂಗ್ ಟ್ರೈನ್ ಕ್ಯಾಚ್ ಮಾಡಬೇಕು. ಈಗ ನೆಕ್ಸ್ಟ್ ನಾವು ಬಂದಿದ್ದೀವಿ ಗೋಕರ್ಣನಾಥ ಕ್ಷೇತ್ರಕ್ಕೆ. ಚಪ್ಪಲಿ ಎಲ್ಲ ಇಲ್ಲೇ ಬಿಟ್ಬಿಡಿ. ಸೊ ಇದು ಒಂದು ದೇವಸ್ಥಾನ ಮುಗಿಸಿ ನಾವು ಮನೆ ಕಡೆ, ಹೋಮ್ ಸ್ಟೇ ಮನೆ ಅಂದರೆ ನಮ್ಮ ಇಲ್ಲಿಯ ಮನೆ ಕಡೆಗೆ ಹೋಗೋದು. ಮಸ್ತಾಗಿದೆ ದೇವಸ್ಥಾನ. ಲಾಸ್ಟ್ ಏನು? ಯಾವ ದೇವಸ್ಥಾನ ಹೆಸರೇನು? ದೇವಸ್ಥಾನ ಹೆಸರು ಅದು ಗೋಕರ್ಣನಾಥ ಕ್ಷೇತ್ರ. ಗೋಕರ್ಣನಾಥ ಕ್ಷೇತ್ರ ಮಾತ್ರ ಮಸ್ತಾಗಿದೆ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿದೆ ನೋಡಿ ದೇವಸ್ಥಾನ, ಸಗದಾಗಿದೆ. ಒಳಗಡೆ ಅಲೋ ಇದೆಯಾ ಇಲ್ವೋ ಗೊತ್ತಿಲ್ಲ. ನಾವು ಎಲ್ಲಿವರೆಗೂ ಅಲೋ ಇದೆ ಅಲ್ಲಿವರೆಗೂ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ನಿಮಗೆ ತೋರಿಸ್ಬೇಕು ದೇವಸ್ಥಾನನ ಪೂರ್ತಿಯಾಗಿ. ಅದಕ್ಕೋಸ್ಕರ ಹುಷಾರು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಒಂದು ಡಿವೈನ್ ಫೀಲು, ಏನೋ ಒಂಥರ ಮನಃಶಾಂತಿ ಅನ್ನೋ ಥರ. ತುಂಬ ಚೆನ್ನಾಗಿದೆ ಮಾತ್ರ ನೋಡಿ. ಎಲ್ಲ ಥೀಮ್ ಬಂದುಬಿಟ್ಟು ಗೋಲ್ಡ್ ಕಲರಲ್ಲೇ ಇದೆ ಫುಲ್. ಅದು ಎಂಟ್ರೆನ್ಸ್ ನಾವು ಬಂದಿದ್ದು ಫುಲ್ ಗೋಲ್ಡ್ ಕಲರಲ್ಲೇ ಇದೆ ಥೀಮು. ಚೆನ್ನಾಗಿದೆ ನೋಡಿ. ಫಸ್ಟ್ ನಮ್ಮ ಆಂಜನೇಯ ಸ್ವಾಮಿ ಅವ್ರಿಗೆ ನಾವು ಕೈ ಮುಕ್ಕೊಂಡು ಮುಂದೆ ಹೋಗೋಣ. ಏನೋ ಒಂಥರ ಸಕ್ಕದಾಗಿದೆ ಅಲ್ಲ ಫ್ರೆಂಡ್ಸ್. ಇಲ್ಲಿ ನಿಜ ನೀವು ಮಂಗಳೂರಿಗೆ ಬಂದರೆ ಈ ಟೆಂಪಲ್ ಮಾತ್ರ ಮಿಸ್ ಮಾಡಬೇಡಿ. ಈ ದೇವಸ್ಥಾನಕ್ಕೆ ಬರಲೇಬೇಕು. ತುಂಬ ಚೆನ್ನಾಗಿದೆ. ನಿಮಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಬೇಕು. ನೆಕ್ಸ್ಟು ಇದು ಯಾವ ದೇವರು? ಓ ಮೈ ಗಾಡ್, ನಮ್ಮ ಶಿರಡಿ ಸಾಯಿಬಾಬಾ ಸ್ವಾಮಿ. ಇವತ್ತು ಏನು ಅದೃಷ್ಟ, ನಾವು ಎಲ್ಲ ದೇವ್ರ ದರ್ಶನ ಮಾಡ್ತಾ ಇದ್ದೀವಿ ನೋಡಿ. ದೇವಸ್ಥಾನಕ್ಕೆ ಬಂದರೆ ಅವ್ರ ಚಿಕ್ಕಪ್ಪನ ಜೊತೆ ಹೆಂಗೆ ಆಡ್ತಿದ್ದಾನೆ ಅಂದರೆ ಇವನು. ಅವನಿಗೂ ಅವ್ರ ಚಿಕ್ಕಪ್ಪಂಗೂ
ಇವಾಗ ಅಣ್ಣನ ಜೊತೆ ಬಿಟ್ಬಿಟ್ಟು ಚಿಕ್ಕಪ್ಪನ ಜೊತೆ ಹೋಗಿದ್ದಾನೆ ನೋಡಿ. ನಿಧಾನ ನಿಧಾನ, ಬೀಳ್ತೀಯ ಬೀಳ್ತೀಯ ಬೀಳ್ತೀಯ. ತಳ್ದೆ ಏನ್ ಮಾಡ್ತಾನೆ, ಎಲ್ರೂ ತಳ್ತಾನೆ, ಎಲ್ರೂ ಹೊಡಿತಾನ ಅವನು. ಏ ಏ ಏ ಏ ಏ ಮೊದಲು ನಮ್ಮ ಬಸವಣ್ಣನವ್ರನ್ನ ತೋರಿಸಿ ಅದ ನಂತರ ನಾವು ಈಗ ಮೇನ್ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ಫೋಟೋ ಮತ್ತು ವಿಡಿಯೋ ಎಲ್ಲ ನಿಷೇಧ ಇರೋದ್ರಿಂದ ನಾನು ಒಳಗಡೆ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಆದ ಕಾರಣದಿಂದ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ನೋಡಿ ದೇವಸ್ಥಾನ, ದೇವ್ರನ್ನ ಎಲ್ಲ. ಸೊ ದೇವಸ್ಥಾನ ಮುಗಿಸ್ಕೊಂಡು ನಾವು ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಪೂಜೆ ಎಲ್ಲ ಆಯಿತು. ನೆಕ್ಸ್ಟು ಆಚೆ ಹೋಗಿ ನಾವು ಹೋಮ್ ಸ್ಟೇಗೆ ಹೋಗ್ಬೇಕು ಇವಾಗ. ಚಿನ್ನಿ ದೇವಸ್ಥಾನ ಹೇಗಿತ್ತು? ಸೂಪರ್. ಇವತ್ತು ನಾನು ಚಿನ್ನಿ ಬರ್ಡೇ, ಎಲ್ಲರೂ ಒಂದು ವಿಶ್ ಮಾಡಿಬಿಡಿ. ಹ್ಯಾಪಿ ಬರ್ಡೇ ಚಿನ್ನಿ. ದೇವಸ್ಥಾನದಲ್ಲಿ ಮತ್ತೆ ವಿಶ್ ಮಾಡ್ತಾ ಇದ್ದೀವಿ, ಎಲ್ಲ ಒಳ್ಳೇದಾಗಲಿ ಅಂತ. ಚೆನ್ನಾಗಿದೆ ಫ್ರೆಂಡ್ಸ್, ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಚಾನಲ್ನ ನೋಡ್ತಿರೋ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಬಟ್ ಯಾರೇ ಆಗಲಿ ಮ್ಯಾಂಗ್ಳೂರಿಗೆ ಬಂದರೆ ನಾನು ತೋರಿಸಿರೋ ಎಲ್ಲ ದೇವಸ್ಥಾನಕ್ಕೆ ಹೋಗಿ ತುಂಬ ಪವರ್ಫುಲ್ ದೇವಸ್ಥಾನಗಳೇ ನಾವು ಹೋಗಿರೋದು. ಆಮೇಲೆ ಅಲ್ಲಿ ಒಂದು ಡಿವೈನ್ ಫೀಲ್ ಸಿಗುತ್ತೆ ನಿಮಗೆ. ಆ್ಯಂಡ್ ತುಂಬ ಚೆನ್ನಾಗಿ ಥರ ನಿಮಗೆ ಬ್ಯಾಂಗ್ಳೂರು ಹೋಗ್ಬೋದು ಎಲ್ಲ ಕಡೆ, ಬಟ್ ಒಂದೊಂದು ಕಡೆ ಒಂದೊಂದು ವಿಶೇಷತೆ ಇರುತ್ತೆ. ಸೊ ಎಲ್ಲೋದ್ರೂ ಯಾವ ಒಂದು ಪ್ಲೇಸ್ನ ಮಿಸ್ ಮಾಡ್ಕೊಳ್ಬೇಡಿ, ಎಲ್ಲ ಪ್ಲೇಸಸ್ನು ನೀವು ಕವರ್ ಮಾಡಿ. ಎಸ್ಪೆಷಲಿ ಟೆಂಪಲ್ಸ್ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಐ ಥಿಂಕ್ ಅಲ್ಲೇನೋ ಕಲ್ಯಾಣಿ ಇರಬೇಕು, ಎಲ್ಲರೂ ನೋಡ್ತಾ ಇದ್ದಾರೆ. ಸೊ ನಾವು ಹೋಗ್ಬಿಟ್ಟು ನೋಡೋಣ ಕಲ್ಯಾಣಿನ ಏನು ಅಂತ. ನೋಡಿ ಇದು ಬ್ಯಾಕ್ ಸೈಡಲ್ಲಿ ಟೆಂಪಲ್ ಸೈಡ್ ಬ್ಯಾಕ್ ಸೈಡಲ್ಲಿ ಯಾವ ಥರ ಇದೆ ಅಂತ. ತುಂಬ ದೊಡ್ಡ ಟೆಂಪಲ್ ಇದು, ತುಂಬ ಚೆನ್ನಾಗಿದೆ. ವಾವ್, ಚೆನ್ನಾಗಿದೆ ನೋಡಿ, ಏನು ಸಾಕಾಗಿದೆ. ಇಲ್ಲಿ ಒಂದು ಹೊಸ ಪ್ರಪಂಚನೇ ಕಾಣಿಸ್ತಾ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಎಲ್ಲೆಲ್ಲಿ ನೋಡಿದ್ರು ಶಿವ 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 ಶಿವ. ಅಲ್ಲಿ ಎಂಟ್ರಿ ಇಲ್ಲ, ಅಲ್ಲಿ ಎಂಟ್ರಿ ಇದ್ದಿದ್ರೆ ಚೆನ್ನಾಗಿರೋದು. ಬನ್ನಿ ನಾನು ಆ ಸೈಡಿಂದ ತೋರಿಸ್ತೀನಿ ನಿಮಗೆ. ಈ ಸೈಡಿಂದ ಕ್ಲೀನಾಗಿ ಕಾಣಿಸುತ್ತೆ. ಇದು ಬಿಲ್ಪತ್ರೆ ಅಲ್ಲ, ಅದು ಬಿಲ್ಪತ್ರೆ ಅಷ್ಟು ದೊಡ್ಡ ಇರುತ್ತಾ ಬಿಲ್ಪತ್ರೆ ಎಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಂತ ಚಂದ ಕಾಣಿಸ್ತಿದೆ ಅಂದರೆ ಈ ವ್ಯೂ. ಆಹಾ, ಸಖತ್ತಾಗಿದೆ ವ್ಯೂ ಮಾತ್ರ. ಸರಿ ಬನ್ನಿ, ಇವಾಗ ಮುಗೀತು ನೋಡಿ. ಇಲ್ಲಿ ತೆಂಗಿನಕಾಯಿ ಸಿಕ್ಕಿದೆ ಇವ್ರಿಗೆ. ಅಲ್ಲಿ ಹೋಮ್ ಸ್ಟೇಲಿ ಎಂತ ಅದು ಎಳ್ನೀರು ಬೋಂಡ, ಇಲ್ಲಿ ಎಳ್ನೀರು ಬೋಂಡ ಹೇಳೋದು ಎಳ್ನೀರಿಗೆ. ಇಲ್ಲಿ ತೆಂಗಿನಕಾಯಿ ಇವ್ರಿಗೆ ಸಿಗತ್ತೆ. ಇದು ನಮ್ಮಿ ನೋಡಿ ಯಾವ ಗಿಡ ಯಾವ ಮರ ಎಲ್ಲೋದ್ರೂ ಯಾವುದು ಅಂತ ಎಲ್ಲ ಚೆಕ್ ಮಾಡ್ತಾರೆ. ಇಲ್ಲೊಂದು WWF. ಇವ್ರ ಅಣ್ಣ ತಮ್ಮಂಗೆ ಚಿಕ್ಕಪ್ಪನ ನೋಡಿದ್ರೆ ನೋಡಿ ಮೈಸೂರು ಝೂಗೆ ಹಾಕ್ಬೇಕಂತೆ. ಅಣ್ಣ ತಮ್ಮಂಗೆ ಅವ್ರ ಚಿಕ್ಕಪ್ಪನ ನೋಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ. ಶೇಖ್ ಅಬ್ದುಲ್ಲಾ ಸರ್ದಾಗ ಆಡ್ತಿರ್ತಾರೆ. ಸೊ ಇಲ್ಲಿಗೆ ನಮ್ಮ ಒಂದು ಟೆಂಪಲ್ ವ್ಲಾಗ್. ಅಂದರೆ ಇವತ್ತಿನ ದಿನ ಫುಲ್ ಏನಿತ್ತು, ನಾವು ಟೆಂಪಲ್ಸ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತು. ಎಲ್ಲ ದೇವಸ್ಥಾನಗಳನ್ನ ಕವರ್ ಮಾಡಿದ್ದೀವಿ, 4 ದೇವಸ್ಥಾನಗಳನ್ನ. ಹಾಗಾಗಿ ಯಾವುದಿದು ಮರ? ಹ್ಞೂ, ಅಯ್ಯೋ ಅಷ್ಟು ನಿನ್ನ ಥರನೇ ಉದ್ದ ಇದೆ. ನನ್ನ ಹಸ್ಬೆಂಡ್ 6 ಫೀಟ್ ಇದ್ದಾರೆ ಫ್ರೆಂಡ್ಸ್. ಅದಕ್ಕೆ ತೆಂಗಿನ ಮರ ನೋಡಿ ಎಷ್ಟು ದೊಡ್ಡದಿದೆ ಅಂದರು. ನೋಡಿ ಇಲ್ಲಿ ಎಷ್ಟು ದೊಡ್ಡದಿದೆ ಅಲ್ಲ, ನನ್ನ ಹಸ್ಬೆಂಡ್ ಅಷ್ಟೇ ಉದ್ದ ಆಗಿದೆ ಅಲ್ಲ ತೆಂಗಿನ ಮರ. ಸರಿ ಫ್ರೆಂಡ್ಸ್, ಈಗ ನಾವು ನಮ್ಮ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಅಗೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಜರ್ನಿನ ಹೋಮ್ ಸ್ಟೇಗೆ ಹೋಗಿ ಜಲ್ದಿ ಎಲ್ಲ ಪ್ಯಾಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಡಿನ್ನರ್ ಕೂಡ ಮಾಡಬೇಕು. 8:30ಗೆ ಇರೋದು ಟ್ರೈನು. ಅಷ್ಟರಲ್ಲಿ ನಾವು ಇಷ್ಟೆಲ್ಲ ಮುಗಿಸ್ಕೊಂಡು ಹೊರಡಬೇಕು. ಸೊ ಬನ್ನಿ ಹೋಗೋಣ. ನೆಕ್ಸ್ಟು ಹೋಮ್ ಸ್ಟೇ. ಟೆಂಪಲ್ ರನ್ ಆಯಿತು, ಟೆಂಪಲ್ಸ್ ಎಲ್ಲ ಮುಗೀತು. ಈಗ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಹೋಮ್ ಸ್ಟೇಗೆ ಹೋಗಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ರೈಲ್ವೆ ಸ್ಟೇಷನಿಗೆ ಹೋಗಬೇಕು. ಸೊ
ಸೊ ಜಾಮ್ ಹಿಂಗಿದೆ ನೋಡಿ, ಹಿಂಗಿದೆ ಟ್ರಾಫಿಕ್ ಜಾಮ್. ಈ ಜಾಮಲ್ಲಿ ನಾವು ಹೋಗೋಕ್ಕೆ ಏನಿಲ್ಲ ಅಂದರೂ 1 hour ಅಂತೂ ಆಗತ್ತೆ. ಹಾಂ, ಏನು ಮಾಡೋಕ್ಕಾಗಲ್ಲ, ಬಂದಮೇಲೆ ಹೋಗಬೇಕು. ಹೋಗೋಣ ಬನ್ನಿ ಫ್ರೆಂಡ್ಸ್. ಇವಾಗ ನಾವು ರೂಮ್ ವೆಕೇಟ್ ಮಾಡಿ ಹೋಮ್ ಸ್ಟೇನ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಸೊ ಅಲ್ಲಿ ವೆಕೇಟ್ ಮಾಡೋ ಅರ್ಜೆಂಟಲ್ಲಿ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಊಟ ತೊಗೊಳ್ತಾ ಇದ್ದೀವಿ. ಬಂದಿದ್ದೀವಿ ಹೋಟೆಲ್ಗೆ, ಊಟ ತೊಗೊಂಡ್ವಿ. ಇವಾಗೆಲ್ಲ ಎಲ್ಲ ಇದೆಯಾ ಬಾಬಾ, ರೋಟಿ ಎಲ್ಲ? ಸೊ ಎಲ್ಲ ಇವಾಗ ಊಟ ಆಯಿತು. ಈಗ ಫಾಸ್ಟಾಗಿ ಓಡೋಗ್ಬೇಕು, ಯಾಕಂದರೆ ಟ್ರೈನ್ ಇದೆ. ಇನ್ನೊಂದು 10-15 ಮಿನಿಟ್ಸಲ್ಲಿ ನಾವು ರೈಲ್ವೆ ಸ್ಟೇಷನಲ್ಲಿ ಇರಬೇಕು, ಟ್ರೈನ್ ಹತ್ತಬೇಕು. ಬನ್ನಿ ಹೋಗೋಣ. ನೋಡಿ, ಇದೇ ಹೋಟೆಲಲ್ಲಿ ಇವಾಗ ನಾವು ವೃಂದಾವನ್ನಲ್ಲಿ ತೊಗೊಂಡಿದ್ದೀವಿ ಪ್ಯೂರ್ ವೆಜ್ಜು. ಅದಕ್ಕೋಸ್ಕರ ಇವತ್ತು ಥರ್ಸ್ಡೇ ಪ್ಯೂರ್ ವೆಜ್ಜಲ್ಲಿ ತೊಗೋಬೇಕಂತ ಇಲ್ಲಿಗೆ ಬಂದಿದ್ದು. ಸೊ ತೊಗೊಂಡಿದ್ದೀವಿ. ಇವಾಗ ಬೇಗ ಹೋಗಿ ಕಾರ್ ನಿಂತಿದೆ, ಇನೋವಾ, ಹೋಗಿ ಹತ್ತಿ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಬೋರ್ಡ್ ಮಾಡಿದ್ಮೇಲೆ ನೆಕ್ಸ್ಟು ಹತ್ತು ಬೇಗತ್ತು. ಸೊ ಇವಾಗ ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದೀವಪ್ಪು. ಎಲ್ಲಿಗೆ ಹೋಗ್ತಾ ಇದೀವಮ್ಮ? ಓಯ್ ಅಪ್ಗೋಡ್ಸ್, ಎಲ್ಲಿ ಹೋಗ್ತಾ ಇದೀವಮ್ಮ? ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರಾ? ಫುಲ್ಲು ನಮ್ಮ ಅಕ್ಕ ಫುಲ್ ಸುಸ್ತು, ಏನು ತಿಂದಿಲ್ಲ ಬೆಳಗ್ಗೆಯಿಂದ. ಮಂಗ್ಳೂರು ಬನ್ಸ್ ಅಂದರು. ಫೈನಲಿ ಅವಳಿಗೆ ಮಂಗ್ಳೂರು ಬನ್ಸ್ ಸಿಗಲೇ ಇಲ್ಲ. ತೊಗೊಂಡಿದ್ದು 3ರಲ್ಲಿ 1 ನಾನೇ ತಿಂದ್ಬಿಟ್ಟಿದ್ದೀನಿ. ಇನ್ನೊಂದು ಅರ್ಧ ನನ್ನ ಚಿಕ್ಕ ಮಗ ತಿಂದಿದ್ದಾನೆ. ಇನ್ನೊಂದಿದೆ, ಏನು ಕಾಣಿಸ್ತಾ ಇಲ್ಲ, ಕತ್ಲೆ. ಬನ್ನಿ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಬೇಗ. ರೈಲ್ವೆ ಸ್ಟೇಷನ್ ಫ್ರೆಂಡ್ಸ್, ನಾವು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ವೇಟಿಂಗ್ ಫಾರ್ ಟ್ರೈನ್. ಇನ್ನೂ ಟ್ರೈನ್ ಬಂದಿಲ್ಲ, ನಮ್ಮದು ಲೇಟ್ ಇದೆ. ಬಾಯ್ ಟು ಮಂಗ್ಳೂರು ಹೇಳಿ ಚಿನಿ, ಬಾಯ್ ಟು ಮಂಗ್ಳೂರು ಹೇಳಿ ಬೇಗ. ಓಯ್ ಬಾಯ್ ಮಾಡು. ಬಾಯ್ ಹೇಳಮ್ಮ ಮಂಗ್ಳೂರ್ಗೆ ಬಾಯ್. ನಮ್ಮಮ್ಮಂಗೆ ಫುಲ್ಲು ಎಷ್ಟೊತ್ತಿಗೆ ಟ್ರೈನಿಗೆ ಬರ್ತೀವೋ ಅಂತ. ಅಲ್ಲಿ ಊಟ ತಿಂದಲೇ ನೈನ್ಸ್ ಬಾಯ್ ಹೇಳು ಮಂಗ್ಳೂರ್ಗೆ. ಬಾಯ್. ನೆಕ್ಸ್ಟ್ ಟೈಮು ಫುಲ್ಲು ಕಾರಲ್ಲೇ ಬರ್ತೀನಿ ಅಂತ. ಅಪ್ಪು ಇಲ್ಲಿ, ಅಪ್ಪು ಬಾಯ್ ಹೇಳಪ್ಪ. ಬಾಯ್ ಹೇಳು ಬೇಗ. ಏಯ್ ಕಳ್ಳನ ಮಗನೇ, ಎಲ್ಲೋದ? ಸೊ ಇವಾಗ ಟ್ರೈನ್ ಇಲ್ಲಿಂದ ಬರುತ್ತೆ. ವೇಟಿಂಗ್ ಬರ್ತು ಅನ್ಸುತ್ತೆ, ನೋಡುವ. ಬರ್ತಿದೆ ಟ್ರೈನ್ ಬರ್ತಾ ಇದೆ ಫ್ರೆಂಡ್ಸ್. ಇವಾಗ ಟ್ರೈನ್ ಬಂದ ತಕ್ಷಣ ನಾವು ಬೇಗ ಬೋರ್ಡ್ ಮಾಡಬೇಕು. ಫ್ರೆಂಡ್ಸ್ ಹಾಯ್ ಹೇಳು. ಬಾಯ್ ಹೇಳೋ ಟೈಮಲ್ಲಿ ಹಾಯ್ ಹೇಳ್ತೀವಲ್ಲ. ಎಲ್ಲಿಗೆ ಬಾಯಿ? ಟು ಮಂಗ್ಳೂರ್. ಸಿ ಯು ಟುಮಾರೋ ಮಾಡೋಣ. ಏನ್ ಮಾಡ್ತೀಯ ಟುಮಾರೋ? ಮತ್ತೆ ಬಂದು ಕಾರಲ್ಲಿ ಹೋಗುವಾಗ ಆಮ್ಲೆಟ್ ಹಾಕೊಂಡು ಒಂದಿಷ್ಟು ರಾಶಿ ಲಗೇಜ್ ಇದೆ ನೋಡಿ ಫ್ರೆಂಡ್ಸ್. ಎಷ್ಟು ಲಗೇಜ್ ಇದೆ ಅಂದರೆ, ಇದೊಂದು ಟ್ರಾಲಿ, ಇದೊಂದು ಬ್ಯಾಗು, ಇದಿಷ್ಟಿದೆ. ಈ ಲೈನಲ್ಲಿ ಇರೋದೆಲ್ಲ ಲಗೇಜ್ಗಳೇ ಫ್ರೆಂಡ್ಸ್. A1 ಹೋಯ್ತು ನಮ್ಮದು. B3 H1 ಅದೇ ನೋಡು, 2 ಟೈರ್. ಅದು 2 ಟೈರ್ H1 ಇರೋದು. B4 B3 ಇನ್ನ ಹಿಂದೆ. ಬನ್ನಿ B3 ಇದೆ ನಮ್ಮದು. B3 ಇವಾಗ ಹತ್ತಬೇಕು, ಎಲ್ಲರೂ ಹತ್ತಬೇಕು. ಹಾಂ, ಹತ್ತಿ ಲಾಸ್ಟ್ ಅದು ಆಗಿದೆ. ಹತ್ತು ಏನೋ ಹತ್ತಿ ಬಾಬಾ, ಹತ್ತಿ. ಓಡಾಯ್ತು ನಮಗೆ. ಹೋಗಿ ಸೀಟಲ್ಲಿ ಕೂತ್ಕೊಳ್ಳೋರು. ನಿನ್ನೆ ಬರೋವಾಗೂ ಏನಾಯಿತು ಅಂದರೆ ಫ್ರೆಂಡ್ಸ್, ಆ್ಯಕ್ಚುಲಿ ನಮ್ಮದು ಲಾಸ್ಟ್ ಇದ್ದಿದ್ದು ಈ ಕಡೆಯಿಂದ ಹೋಗಿದ್ದು. ಈಗ ಈ ಕಡೆಯಿಂದ ಆ ಕಡೆಗೆ ಹೋಗೋದು. ಬರೀ ಇದೆ ಆಯಿತು. ಅಷ್ಟು ಲಾಸ್ಟ್ ಹೋಗಬೇಕು. ಒಂದು ಸ್ಟಿಕ್ ಬೇರೆ ಮಾಡೋಗಿದೆ.
ಎಸ್, ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ನನಗೆ ಲಾಸ್ಟಲ್ಲಿ 68 67. ಓ ಮೈ ಗಾಡ್. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಹಾಂ, ಕ್ಯಾಬ್ ಬುಕ್ ಮಾಡಿದ್ದೀನಿ. ನಾವಿವಾಗ ಬಂದಿದ್ದೀವಿ ರೈಲ್ವೆ ಸ್ಟೇಷನ್, ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನು. ಯಶವಂತಪುರ ಹೋಗಲಿಲ್ಲ, ಇಲ್ಲೇ ಸ್ಟಾಪ್ ಕೊಟ್ಟರು, ಇಳಿದ್ವಿ. ಸೊ ಇವಾಗ ಕ್ಯಾಬ್ ಬರಬೇಕು. ಟ್ರಿಪ್ ಹೆಂಗಿತ್ತಮ್ಮ? ಸೂಪರಾ? ಹೆಂಗಿತ್ತ? ಚೆನ್ನಾಗಿತ್ತು. ನಾವು ಅಮ್ಮನ ಕೇಳೋಣ, ಹೆಂಗಿತ್ತಮ್ಮ ಟ್ರಿಪ್ಪು? ಚೆನ್ನಾಗಿತ್ತು, ಎಲ್ರಿಗೂ ಚೆನ್ನಾಗಿತ್ತು. ಬರೋ ಅಷ್ಟರಲ್ಲಿ ನೋಡಿ, ಚಿನ್ನಿ ಚೆನ್ನಾಗಿತ್ತಾ? ಚೆನ್ನಾಗಿಲ್ಲ. ಅಲ್ಲಿ ನೋಡ್ರಿ, ಪಾಪ ಮಗು ಮಲಗಿದೆ, ಇನ್ನು ಮಗು ನಿದ್ದೆಗನಲ್ಲಿದೆ, ಭಾವ ಎತ್ಕೊಂಡು ನಿಂತಿದ್ದಾರೆ. ಸೈನಿಂಗ್ ಆಫ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವ್ಲಾಗ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಮಾಡೋವರೆಗೂ ಸ್ಟೇ ಟ್ಯೂನ್. ಸಿಗ್ತೀನಿ ಮತ್ತೆ, ಬಾಯ್. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವತ್ತು ಫ್ರೈಡೇ, ಅರ್ಲಿ ಮಾರ್ನಿಂಗ್ ನಾವು ಇಲ್ಲಿ ಬಂದಿರೋದು. ಸೊ ಬಾಯ್ ಹೇಳ್ತಾ ಇದ್ದೀನಿ. ಟೇಕ್ ಕೇರ್.